ಮೀಡಿಯಾದವ್ರಿಗೆ ಫಾರ್ವರ್ಡ್ ಮಾಡಿ, ಎಲ್ಲ ಮೀಡಿಯಾ ಸೊ ಮಾಧ್ಯಮ ಸ್ನೇಹಿತರೆ, ಪ್ರತಿಭಟನೆ ಮಾಡುವಂಥ ವಿಚಾರದಲ್ಲಿ ಇವರು ರೌಡಿಸಮ್ ಮಾಡಕ್ಕೆ ಕೊಟ್ಟವರ ಅಥವಾ ಗುಂಡಾಗಿರಿ ಮಾಡಕ್ಕೆ ಕೊಟ್ಟವರ ಅಥವಾ ಅಲ್ಲಿದ್ದಂಥವರು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಅಥವಾ ಡಕಾಯಿತರ ಟೆರರಿಸ್ಟ್ ಗೊತ್ತಿಲ್ಲ ನನಗೆ. ಹಂಗಾಗಿ ಇದನ್ನು ತನಿಖೆ ಮಾಡಿಸ್ಬೇಕೀಗ. ಅಕಸ್ಮಾತ್ ಅವ್ನು ಯಾರ ಈಗ ಅವರ ಪ್ರತಿಭಟನೆ ರೀತಿ ಹೆಂಗಿದೆ, ಸುರೇಶ್ ಗೌಡನ ಪ್ರತಿಭಟನೆ ಹೆಂಗಿದೆ ಅಂದರೆ, ಒಬ್ಬ ಕಪ್ಪು ಬಾವುಟನ ಸಿದ್ದರಾಮಯ್ಯ ಅವ್ರ ಮುಂದೆ ತೋರಿಸಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ. ಇಲ್ಲಿ ನಾನು ಹೇಳಿದ್ದಲ್ಲ, ಅವ್ರದ್ದೇ ಅಯ್ಯೋ ಅವ್ರ ಕಾರ್ಯಕರ್ತರಲ್ಲಿ ಮೀಟಿಂಗಲ್ಲಿ ಮೊನ್ನೆ ಹೇಳಿರೋಂಥ ಆ ಒಂದು ಸ್ಟೇಟ್ಮೆಂಟ್ ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ತಾ ಇದ್ದೇನೆ. ಆಮೇಲೆ ಅಕಸ್ಮಾತ್ 10 ಜನಕ್ಕೆ ಹೋಗಿದ್ರೆ 10 ಲಕ್ಷ ರೂಪಾಯಿ, ಒಬ್ಬೊಬ್ಬಗೆ 1 ಲಕ್ಷ. ಅಕಸ್ಮಾತ್ 25 ಜನಕ್ಕೆ ಹೋಗಿದ್ರೆ 55,000 ರೂಪಾಯಿ ನಿಮಗೆ ದುಡ್ಡು ಕೊಡ್ತೀನಿ ಅನ್ನೋ ಧಿಕ್ಕಾರಕ್ಕೆ ಹೋಗಿದ್ರೆ, ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಜನಗಳಿಗೆ ಎತ್ತು ಕಟ್ಟಿ ಪ್ರವೋಕ್ ಮಾಡೋದು ತಪ್ಪಲ್ವೇ? ಇದು ಯಾವ ಕಾನೂನು ಅಡಿನಲ್ಲಿ RSS ನವ್ರು ಇದನ್ನೇ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಶಿಸ್ತಿನ ಪಕ್ಷದಲ್ಲಿ ಒಬ್ಬ ಶಾಸಕರಿಗೆ ಬಿಜೆಪಿನವರು ಇದನ್ನೇ ಹೇಳ್ಕೊಟ್ಟಿರೋದು. ದುಡ್ಡು ಕೊಟ್ಟು ಖರೀದಿ ಮಾಡಿ ಪ್ರತಿಭಟನೆ ಮಾಡುವಂತ ಮಟ್ಟಕ್ಕೆ ಹೋದ್ರೆ ಎಲ್ಲಿದೆ ಪ್ರಜಾಪ್ರಭುತ್ವದ ಗೌರವ? ಸೊ ಹಾಗಾಗಿ ಇದನ್ನು ತನಿಖೆ ಮಾಡಬೇಕು. ಅತಿ ಶೀಘ್ರವಾಗಿ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಇವ್ರ ಮೇಲೆ FIR ಮಾಡಿಸ್ಬೇಕು. ಸೊ ಹಾಗಾಗಿ ನಾನು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ನೇತೃತ್ವದಲ್ಲಿ SP ನವರಿಗೆ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟು ಈ ಥರ ದುಡ್ಡುಗಳು ಕೊಟ್ಬಿಟ್ಟು ಗುಂಡಾಗಳು ಕಳಿಸಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ತಯಾರಾಗ್ತಾವ್ರೆ ಅಂತಕ್ಕಂಥ ಮಾಹಿತಿನ SP ಒಂದು ಕಂಪ್ಲೇಂಟ್ ಕೊಟ್ಟು ಹೋಮ್ ಮಿನಿಸ್ಟರ್ ಗಮನ ತರಬೇಕು ಅಂತೇಳಿ ನಾನು ಜಿಲ್ಲಾಧ್ಯಕ್ಷರ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಹಲವಾರು ಕಾರ್ಯಕ್ರಮ ಮನೆ ಸುರೇಶ್ ಗೌಡ್ರು ಹೇಳ್ತಿದ್ರು, ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿಬಿಟ್ರೆ ನಮ್ಮ ದೇಶನೇ ಅಲ್ಲ ಇಡೀ ಪ್ರಪಂಚ ತಿರುಗಿ ನೋಡ್ಬಿಡ್ಬೇಕು, ನಾನು ಅಂಥ ಕ್ಷೇತ್ರ ಡೆವಲಪ್ ಮಾಡ್ಬಿಡ್ತೀನಿ ಅಂತೇಳಿ ಪುಣ್ಯಾತ್ಮ ಬಿಟಾ ಬೂಸಿ ಇದೊಂದು ವಿಡಿಯೋ, ಸಣ್ಣದೊಂದು ವಿಡಿಯೋ ಕೊಡ್ತೀನಿ ನೋಡಪ್ಪ, ಸಣ್ಣದಲ್ಲಿ ಜಾಸ್ತಿ ಬೇಡ, ಇರಪ್ಪ ಹಾಕೋಣಪ್ಪ. ಆಶೀರ್ವಾದ ಇದ್ದಾಗ ಶೀಘ್ರ ಈ ದೇಶಕ್ಕೆ ಮಾದರಿಯಾಗಿ ಪ್ರಪಂಚಕ್ಕೆ ಶಾಲೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಕ್ಷೇತ್ರಗಳಿರ್ಬೋದು, ಎಲ್ಲ ಕ್ಷೇತ್ರಗಳನ್ನು ಈ ದೇಶಗಳ ಪ್ರಪಂಚಕ್ಕೆ ಮಾದರಿಯಾಗಿ ಮಾಡಿ ತೋರಿಸಿದಾಗ ಅದರಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರೂ ಅವರೇನು ಹೇಳ್ತಾರೆ, ಇದು ಕೇವಲ ಸ್ಯಾಂಪಲ್. ಪಾಪ ಪ್ರಪಂಚ ನೋಡ್ಬೇಕು ಪುಣ್ಯಾತ್ಮ ಅಂತ ಹೇಳ್ತಾರೆ. ಅವ್ರ ಪ್ರಪಂಚನೇ ನೋಡ್ತಾ ಇತ್ತೆ. ಯಾವ ರೀತಿ ಗೊತ್ತಾ, ಈ ಥರದ ರಸ್ತೆಗಳು ನಮ್ಮ ಕೇಳು. ನಮ್ಮ ಕ್ಷೇತ್ರದ ಜನರ ಸಮಸ್ಯೆ ಇದಾಗಿದೆ. ಇದು